ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಇದು ಬಸವ ಜಯಂತಿಯ ವ್ಲಾಗ್ ಆಗಿರುತ್ತೆ. ಬಸವ ಜಯಂತಿ ಹಬ್ಬದ ದಿನದ್ದು ಬೆಳಗ್ಗೆ ಪೂಜೆ ಮುಗಿಸಿ ಸಂಜೆ ನನ್ನ ಮಗನ ಬುಕ್ಸಿಗೆ ರ್ಯಾಪರ್ ಹಾಕೋಣ ಅಂತ ಸ್ಕೂಲಿಂದ ತಂದಿದ್ದೆ. ಸೊ ರ್ಯಾಪರ್ ಹಾಕಿ ಆಯಿತು. ಸಂಜೆ ಊಟಕ್ಕೆ ಪಾಯಸ ಮತ್ತು ಬೋಂಡ ಕೋಸಂಬರಿ ಮಾಡೋಣ ಅಂತ ರೆಡಿ ಮಾಡ್ತಿದ್ದೆ. ಪಾಯಸಕ್ಕೆ ಗೋಡಂಬಿ ದ್ರಾಕ್ಷಿ ಹುರಿದಿಟ್ಕೊಂಡು ಬೆಲ್ಲನ ಪಾಕಕ್ಕೆ ಇಟ್ಕೊಂಡಿದ್ದೆ. ನಾನು ಹೆಸರು ಬೇಳೆನ ಸ್ವಲ್ಪ ಹುರ್ಕೊಂಡು 1-2 ರೌಂಡ್ ಮಿಕ್ಸಿಲಿ ಆಡಿಸ್ಕೊಂಡಿರ್ತೀನಿ. ಅದನ್ನು ಒಂದು ಪಾತ್ರೆಗೆ ಹಾಕಿ ಅದು ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕಷ್ಟು ನೀರು ಹಾಕಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಕುದಿಸ್ಬೇಕು. ಚೆನ್ನಾಗಿ ಕುದ್ದು ಹೆಸರು ಬೇಳೆ ಪುಡಿ ಇರುತ್ತಲ್ಲ ಅದು ಸ್ಮ್ಯಾಶ್ ಆಗೋ ಥರ ಕುದಿಬೇಕು. ಇವಾಗ ಬೆಲ್ಲ ಕುದೀತಾ ಇದೆ, ಪಾಕ ಬರೋ ಥರ ಆಗ್ತಾಯಿದೆ. ಪಾಕ ಬಂದಮೇಲೆ ಅದನ್ನು ಹೆಸರು ಬೇಳೆಗೆ ಸೋರ್ಸ್ಕೋಬೇಕು. ಗಲೀಜು ಏನಾದ್ರು ಇದ್ದರೆ ಎಲ್ಲ ಸೋರ್ಸ್ಕೋಬೇಕು, ಗಲೀಜು ಅದರೊಳಗಡೆ ಹೋಗದೇ ಇರೋ ಥರ ಸೋರ್ಸ್ಕೊಂಡಾದಮೇಲೆ ನಮಗೆ ನೀರು ಸ್ವಲ್ಪ ತೆಳುವಾಗಿ ಪಾಯಸ ಬೇಕು ಅಂದರೆ ಸ್ವಲ್ಪ ನೀರು ಮಿಕ್ಸ್ ಮಾಡ್ಕೋಬೇಕು, ಇಲ್ಲ ಅಂದರೆ ಅಷ್ಟೇ ಸಾಕಾಗುತ್ತೆ. ಮತ್ತು ಹುರ್ಕೊಂಡಿರ್ತೀವಲ್ಲ ಗೋಡಂಬಿ ದ್ರಾಕ್ಷಿ ಅದನ್ನೆಲ್ಲ ಅದಕ್ಕೆ ಹಾಕಿ ನೋಡ್ಕೊಂಡು ಎಷ್ಟು ಬೇಕಷ್ಟು ತೆಂಗಿನಕಾಯಿನೂ ಹಾಕೋಬೇಕಾಗುತ್ತೆ. ತೆಂಗಿನಕಾಯಿ ಹಾಕಿ ನೀಟಾಗಿ ಕುದಿಸಿದ್ರೆ ಪಾಯಸ ರೆಡಿ ಆಗುತ್ತೆ. ಮತ್ತು ಬೋಂಡ ಮಾಡೋಣ ಅಂತ ಸಣ್ಣದಾಗಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ. ಈರುಳ್ಳಿಗೆ ಕರ್ಬೇವಿನ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತೀನಿ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಜೀರಿಗೆ, 1-2 ಮೆಣಸಿನ ಪುಡಿ, 2 ಕಾಳನ್ನ ಕುಟ್ಟಿ ಮೆಣಸಿನ ಪುಡಿ ಮಾಡ್ಕೊಂಡು ಹಾಕೋಬೇಕು. ಮತ್ತು ಉಪ್ಪು, ಖಾರ ಪುಡಿ, ಒಂದು ಸ್ವಲ್ಪ ಚಾಟ್ ಮಸಾಲ. ನಾನು ಸೋಡಾ ಯೂಸ್ ಮಾಡಲ್ಲ, ಬೋಂಡಕ್ಕಾಗಲಿ ಇಡ್ಲಿ ವಡೆ ಯಾವುದಕ್ಕೂ ನಮ್ಮನೇಲಿ ಸೋಡಾ ಯೂಸ್ ಮಾಡಲ್ಲ. ಖಾರ ಪುಡಿ ಹಾಕಿ ಇಟ್ಕೊಂಡಿರೋದು ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 10 ನಿಮಿಷ ನೆನೆಯಕ್ಕೆ ಬಿಡಬೇಕು. ನೆಂದಾದಮೇಲೆ ಬೋಂಡಕ್ಕೆ ಅಂತ ಬಿಸಿ ಆಯಿಲ್ ಕಾಯಿಸಿರ್ತೀವಲ್ಲ ಅದನ್ನು 1-2 ಸ್ಪೂನು ಕಡಲೆ ಹಿಟ್ಟು ಮಿಕ್ಸ್ ಮಾಡಿರೋದಕ್ಕೆ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಕ್ರಿಸ್ಪಿಯಾಗಿ. ನಾನಿವಾಗ ಬಿಸಿದು ಒಂದು ಸ್ವಲ್ಪ ಎಣ್ಣೆ ಹಾಕಿ ಮಿಕ್ಸ್ ಮಾಡಿ ಬಾಣಲಿಗೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ನಲ್ಲ ಅಲ್ಲಿಗೆ ಚಿಕ್ಕದಾಗಿ ಬಿಟ್ಟೆ. ಲೋ ಫ್ಲೇಮಲ್ಲಿ ಬೇಯಿಸಿದರೆ ನೀಟಾಗಿ ಒಳಗಡೆ ಎಲ್ಲ ಬೆಂದಿರುತ್ತೆ. ಮತ್ತು ಇನ್ನೂ ಯಾರೆಲ್ಲ ಸಂಭ್ರಮ ಹರ್ಬಲ್ ಏರ್ ಆಯಿಲ್ನ ಬುಕ್ ಮಾಡ್ಕೊಂಡಿಲ್ಲ ಬೇಗ ಬುಕ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ಬುಕ್ ಮಾಡ್ಕೊಂಡಿರೋರಿಗೆಲ್ಲ ತುಂಬ ಥ್ಯಾಂಕ್ಸ್. ಮತ್ತು ಸಂಭ್ರಮ ಹರ್ಬಲ್ ಏರ್ ಆಯಿಲ್ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದನ್ನು ಫಾಲೋ ಮಾಡಿ. ಸಂಭ್ರಮ ಹರ್ಬಲ್ ಏರ್ ಆಯಿಲ್ ಅಂತಲೇ ಯೂಟ್ಯೂಬ್ ಚಾನಲ್ ಇದೆ, ಅದಕ್ಕೆ ಸಬ್ಸ್ಕ್ರೈಬ್ ಆಗಿ. ದಿನ ಯಾವುದ್ರದ್ದು ಲೆಂತಿ ವಿಡಿಯೋ ಹಾಕ್ಬೋದು, ಅದನ್ನೆಲ್ಲ ಹಾಕಿ ಯೂಟ್ಯೂಬ್ ಚಾನಲಲ್ಲಿ ನೋಡ್ಬೋದು. ಇವಾಗ ಪಾಯಸ, ಬೋಂಡ ಮತ್ತು ಕೋಸಂಬರಿ ಎಲ್ಲ ರೆಡಿಯಾಗಿದೆ. ಇದು ಇವತ್ತಿನ ವ್ಲಾಗ್ ಆಗಿರುತ್ತೆ. ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗ್ತಿದೆ ಅವರೆಲ್ಲ ಕಮೆಂಟ್ ಮಾಡಿ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ. ಆಯಿಲ್ನ ಬೇಗ ಸಂಭ್ರಮ ಹರ್ಬಲ್ ಏರ್ ಆಯಿಲ್ನ ಬೇಗ ಬುಕ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.